ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಶುಕ್ರ ಗ್ರಹ ಇಷ್ಟು ದಿನ ಋಷಭ ರಾಶಿನಲ್ಲಿ ಇತ್ತು. ಸೊ ಈಗಷ್ಟೇ ಋಷಭದಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿದೆ. ಸೊ ಇದರಿಂದ ನಾವೇನಾದರೂ ಮಾಡ್ಕೊಳ್ಬೇಕಾಗತ್ತಾ ಗುರುಗಳೇ? ಆ್ಯಸ್ ಯೂಶುವಲ್ ಅದು 1.5 ತಿಂಗಳಿಗೆ ಬದಲಾಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಈಗ ಋಷಭದಿಂದ ಮಿಥುನಕ್ಕೆ ಹೋಗಿರೋದ್ರಿಂದ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ತೀವಿ ಅನ್ನೋರಿಗೆ ಏನಿರುತ್ತೆ ಅಂತಂದರೆ, ಇದು ಮತ್ತೂ ನಿಮಗೆ ಬರಬೇಕಂದ್ರೆ ಇನ್ನು ವರ್ಷವೇ ಕಾಯಬೇಕು ನೀವು, ಹಾಗಂತೇಳಿ ಗುರು ಅಲ್ಲಿರಲ್ಲ. ಆಮೇಲೆ ಕೆಲವೊಂದು ಸಲ ಕರೆಕ್ಟಾಗಿ ನೀವಿನ್ನೇನಾದರೂ ಲೆಕ್ಕ ಮಾಡ್ತೀನಿ ಅಂತಂದರೆ ಈ ಮನೆ ನಿಮಗೆ ಸಿಗೋದು ಇನ್ನು 12 ವರ್ಷಕ್ಕೆ. ಇದೇ ಕಾಂಬಿನೇಷನ್ ನಿಮಗೆ 12 ವರ್ಷಕ್ಕೆ. ಇದನ್ನು ಏನಂತಾರೆ ಅಂತಂದರೆ, ಲಕ್ಷ್ಮೀನಾರಾಯಣ ಯೋಗ ಮಾತ್ರವಲ್ಲ, ಶ್ರೀಲಕ್ಷ್ಮೀನಾರಾಯಣ ಯೋಗ ಅಂತ ಕರೀತಾರೆ ಇದನ್ನು. ಯಾಕೆಂದರೆ ಬುಧನ ಮನೆ, ಅದರಲ್ಲೂ ಶುಭಗ್ರಹಗಳಾಗಿರ್ತಕ್ಕಂಥ ಬುಧ ಅಲ್ಲಿ ಇಲ್ಲದಿರಬಹುದು. ಬುಧನ ಮನೆಯಾಗಿರುವ ಮಿಥುನ ಮೊದಲೇ ಅಲ್ಲಿ ಜ್ಞಾನಕಾರಕನೂ ಯೋಗಕಾರಕನೂ ಅದ್ಭುತವಾಗಿರ್ತಕ್ಕ ವಾಗ್ವೈಖರಿಕಾರಕನೂ ಅಲ್ಲಿದ್ದಾನೆ. ಇನ್ನು ಸಂಪತ್ತನ್ನು ಸೂಚಿಸ್ತಕ್ಕಂಥ ಶುಕ್ರನೂ ಅಲ್ಲಿ ಬಂದಾಗಿದೆ. ಬಹಳ ಅದ್ಭುತವಾದ ಕಾಂಬಿನೇಷನ್. ಇವರಿಬ್ಬರಿಗೂ ಆಗಲ್ಲ ಅನ್ನೋ ಪ್ರಶ್ನೆ ಎರಡನೇದು. ಆದರೆ ದೈತ್ಯಗುರು ಇವನಾದರೆ, ಇನ್ನು ದೇವತೆಗಳ ಗುರು ಆದರೆ, ಮನೆ ಯಾರದ್ದು? ಬುಧನ ಮನೆಗೆ ಬಂದಿರುವ ಕಾರಣ ಶ್ರೀ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗತಕ್ಕಂತಹ ಸಂಭವ. ಇಂತಹದ್ರಲ್ಲಿ ನೀವು ಕೆಲವೊಂದು ಉಪಯೋಗಗಳನ್ನು ಮಾಡ್ಕೊಳ್ಬೇಕು. ತಾಂತ್ರಿಕ ಮಾಡತಕ್ಕಂತಹದ್ದು, ಮಾಂತ್ರಿಕ ಮಾಡತಕ್ಕಂಥದ್ದು, ಎರಡು ವಿಲ್ ಬಹಳ ವಿಶೇಷವಾಗಿರತಕ್ಕಂಥದ್ದು. ನೀವೇನಾದರೂ ಮಾಡ್ಕೊಳ್ತೀವಿ. ಏನು ಮಾಡ್ಕೊಳ್ತೀವಿ ಗುರುಗಳೇ? ಮಾಡ್ಕೊಂಡು ಆಗಿದೆ. 12 ವರ್ಷಗಳೊಮ್ಮೆ ಬರತಕ್ಕಂಥ ಈ ದಿನವನ್ನು ನೀವೇನಾದರೂ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ, ಬೆಳ್ಳಿಯನ್ನು ಬಂಗಾರವನ್ನು ದಾನ ಮಾಡೋಕ್ಕಾಗುತ್ತೆ ಗುರುಗಳೇ, ಮಾಡೋಕ್ಕಾಗತ್ಯ. ತಗೊಂಡ್ರೆ ತಗೊಳ್ತೀವಿ ಗುರುಗಳೇ, ದುಬಾರಿ ತುಂಬ. ತಗೊಳ್ಳಿ, ನಿಮ್ಮ ಶಕ್ತಿಯಾನುಸಾರ ತೆಗೆದುಕೊಳ್ಳಿ, ಪ್ರೀತಿ ಪಾತ್ರರಿಗೆ ಕೊಡಿ. ಜೊತೆಗೆ ಏನೋ ತಗೊಳ್ಬೇಕು ಅಂತಿದ್ರಲ್ಲ, ಒಂದಷ್ಟು ಹಣ ಸಾಲದು ಅಂತ ಒದ್ದಾಟ ಮಾಡ್ತಿದ್ರಲ್ಲ, ಈ ತಿಂಗಳಲ್ಲಿ ಸಾಧ್ಯವಾದರೆ ಒಂದು ಸೈಟು, ಒಂದು ಮನೆಯೋ, ಮತ್ತೊಂದು ತುಂಬ ದಿನಗಳಿಂದ ಬಿಡು ಅಂತೇಳಿ ಸಣ್ಣ ಮ್ಯಾಟ್ರ್ ಅದು ನೀವು ಪೋಸ್ಟ್ಪೋನ್ ಮಾಡ್ತಾಯಿದ್ರಿ, ಅದನ್ನು ಮಾಡದೆ ಕೆಲಸ ಮಾಡಿ ಮುಗಿಸಿ. ಈಗಾಗತ್ತೆ ನಿಮಗೆ ಸರಾಗವಾಗಿ ಆಗುತ್ತೆ. ನಿಮ್ಮ ಲಗ್ನ ರಾಶಿ ಯಾವುದಾದ್ರೂ ಇರಲಿ. ಅದಾದಮೇಲೆ ಪ್ರತಿ ತಿಂಗಳು ರಾಶಿ ಭವಿಷ್ಯ ಅಂತಲ್ಲ, ನಾನು ಹೇಳ್ತಿರೋದು ಈ ಯೋಗವನ್ನು ನೀವು ಬಳಸಿಕೊಳ್ತೀನಿ ಅನ್ನೋದಾದರೆ, ಶ್ರೀಲಕ್ಷ್ಮೀನಾರಾಯಣ ಯೋಗದ ದಿನಗಳನ್ನು ನಿಮ್ಮ ಪರವಾಗಿ ಮಾರ್ಪಾಟು ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಸಂಯಮದ ಸಕಾಲವಿದೆ. ಈ ಅಮೃತದ ದಿನಗಳನ್ನು ಪಾನ ಮಾಡುವುದು ಹೇಗೆ ಅಂತಂದರೆ, ಒಳಿತನ್ನೇ ಮಾಡುವುದು, ಒಳಿತನ್ನೇ ಪಡೆದುಕೊಳ್ಳುವುದು. ನೀವೇನು ಮಾಡಿದ್ರೂ ಅಷ್ಟೇ. ಈ ಹೋಮಕ್ಕೆ ಈ ಲಾಜ, ಭತ್ತದ ಹರಳು, ಆ ಹರಳು ಕೂಡ ನಾಗನಿಗೆ ಬಹಳ ವಿಶೇಷ. ಒಂದು ಕೆಲಸ ಯಾವುದೋ ಗುರುಗಳೇ ಪ್ರಾರಬ್ಧ ಅಂತಂದರೆ, ನಮ್ಮ ಅಣ್ಣನದ್ದೋ ಅಥವಾ ನಮ್ಮ ತಂದೆಯದ್ದೋ ಇನ್ಯಾರದ್ದೋ ಅಥವಾ ನಾವು ಮಾಡ್ಕೊಂಡಿದ್ದ ತಪ್ಪಗೋ ಏನೋ ಆ ಕೆಲಸ ಆಗದೆ ಕೋರ್ಟಲ್ಲಿ ನಿಂತಿದೆ ಅನ್ನೋ ಅಂಥವರು ಈ ಭತ್ತದ ಅರಳನ್ನು ಹುತ್ತದ ಸುತ್ತ ಹಾಕಿ ಬನ್ನಿ. ಅಯ್ಯ, ನೀನು ಎಲ್ಲ ಗೊತ್ತಿರೋವಂಥದ್ದೇ, ನಿನಗೆ ಒಂದು ವಿಸ್ಮಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಅರಳು ಹಾಕಿ ಬನ್ನಿ, ಹುತ್ತದ ಸುತ್ತ ಅರಳು ಹಾಕಿ ಬನ್ನಿ. ಆಮೇಲೆ ಈ ಔದುಂಬರ ವೃಕ್ಷ ಯಾರದ್ದು? ಶುಕ್ರನದ್ದು. ಅಲ್ಲಿ ಹೋಗಿ ಬಿಳಿಯ ವರ್ಣದ್ದು ಬತಾಸ್ ಅಂತ ನೀವು ಕೇಳಿರ್ತೀರಿ, ಅಥವಾ ಡೈಮಂಡ್ ಸಕ್ಕರೆ, ಆ ಮರ ಸುತ್ತ ಹಾಕಿ ಬನ್ನಿ. ಇನ್ನು ಅರಳಿ ಮರದ ಸುತ್ತ ನಿಮಗೆಲ್ಲಾದರೂ ಸಿಗುತ್ತೆ ಕೇಸರಿದು ಲಡ್ಡು. ಆ ಕೇಸರಿ ಲಡ್ಡು ಪುಡಿ ಮಾಡಿ ನೀವು ಅದನ್ನು ಅರಳಿ ಮರ ಸುತ್ತ ಹಾಕಿ ಬರುವಂಥದ್ದು, ಅಥವಾ ಬೆಲ್ಲವನ್ನೇ ಎಲ್ಲ ಕಡೆ ಹಾಕಿ ಬರುವಂಥದ್ದನ್ನು ಮಾಡ್ತಾ ಬನ್ನಿ. ಈ 3 ಪದಾರ್ಥಗಳನ್ನು ಇಲ್ಲಿ ಹಾಕಿ ಬರ್ತೀನಿ ಅಂತಂದರೆ ಈ ಮಾಸ ಅತ್ಯಂತ ಶುಭದ ಕಾಲ. ಆಮೇಲೆ ನನಗೆ ಇನ್ನೂ ಶಕ್ತಿ ಇದೆ ಗುರುಗಳೇ ಅಂತಂದರೆ, ಪ್ರತಿನಿತ್ಯ ಹಾಲು ನಿಮ್ಮ ಪಕ್ಕದ ದೇವಸ್ಥಾನಕ್ಕೆ ಕೊಡಿ, ಮೊಸರು ನಿಮ್ಮ ಪಕ್ಕದ, ಪಂಚಾಮೃತ ಕೊಡ್ತೀನಿ ಗುರುಗಳೇ ಅಂತಂದರೆ ಪಂಚಭೂತಗಳು ನಿಮ್ಮನ್ನು ಸಹಕರಿಸ್ತವೆ. ಈ ಯೋಗದಲ್ಲಿ ಏನಾನು ಪಡ್ಕೊಳ್ಬೇಕು ಅಂತಿದ್ರೆ ಯೋಚನೆ ಮಾಡಿ, ನಿಮ್ಮ ಯೋಚನೆಗೆ ಏನು ಗೋಚರ ಆಗುತ್ತೋ
ಮಕ್ಕಳಿಗೆ ನಾನು ಆಸ್ತಿಯನ್ನು ಮಾಡಬೇಕಾದ್ರೆ ಯಾಕೋ ಹಿಂದಕ್ಕೆ ಬಂದುಬಿಟ್ಟೆ, ಆಗಲಿ ನನ್ನ ಕೈಲಿ ಅನ್ನೋರು, ಆರೋಗ್ಯದಲ್ಲಿ ಚೇತರಿಸ್ಕೋಬೇಕು ಅನ್ನೋರು, ಇನ್ನು ಎಲ್ಲದಕ್ಕೊಂದು ಹೆಚ್ಚಿಗೆ ಒಂದು ವಿಶೇಷ ಇದೆ, ಬಂಗಾರವನ್ನು ಬರಮಾಡಿಕೊಳ್ಳುವ ದಿನಗಳಿವು. ಸಂಪತ್ತನ್ನು ಸಂಪದ್ಭರಿತವಾಗಿ ಸಂಪನ್ನ ಮಾಡಿಕೊಳ್ಳುವ ಸಕ್ರಮದ ಸುವಾಸನೆ ಬೀರ್ತಕ್ಕಂತಹ ಸಂಯಮದ ಸಂಪದ್ಭರಿತವಾಗಿರ್ತಕ್ಕಂತಹ ದಿನಗಳಿವು ಅಂತ ನೀವೇನಾದರೂ ವೆಲ್ಕಮ್ ಮಾಡ್ತೀನಿ ಅಂತಂದರೆ ಈ ದಿನಗಳು ನಿಮಗೆ ಖುಷಿಯನ್ನು ತಂದುಕೊಡ್ತಕ್ಕಂಥದ್ದು. ಇನ್ನು 12 ವರ್ಷಕ್ಕೆ ಬರೋದಾದ್ದರಿಂದ ಈ ಶುಕ್ರ ಬರಬಹುದು, ಆದರೆ ಗುರು ಮತ್ತೆ ಶುಕ್ರ ಬರೋಳಗಡೆ ಆತ ಅಲ್ಲಿರಲ್ಲ. ಅದಕ್ಕಾಗಿ ನೀವೇನು ಮಾಡ್ತೀರ ಅಂತಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಪ್ರಾರ್ಥನೆ ಮಾಡಿ. ಇನ್ನೂ ನನ್ನ ಕೈಯಲ್ಲಿ ಮಾಡ್ತೀನಿ ಅಂತಂದರೆ ಅಮ್ಮನವರ ದೇವಸ್ಥಾನ, ಎಲ್ಲಿ ಅಮ್ಮನವರ ದೇವಸ್ಥಾನ, ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವಸ್ಥಾನದಲ್ಲಿ ಅರಿಶಿನ ಕುಂಕುಮದ ಅಲಂಕಾರವನ್ನು ಮಾಡಿಸುವಂಥದ್ದು, ಅಲ್ಲಿ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು. ಈ ಲಕ್ಷ್ಮೀನಾರಾಯಣ ಯೋಗ ಇದ್ದಾಗ ಮಾತ್ರ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿಯಪ್ಪ. ನೀವೇನು ಮಾಡಲಿಲ್ಲ ಅಂದರೂ ಒಂದು ಕ್ಷೇತ್ರಕ್ಕೆ ಹೋಗಲೇಬೇಕು. ನಾನೆಲ್ಲ ಹೋಗ್ತೀನಿ ಈ ದಿನಗಳಲ್ಲಿ, ಓಡ್ಯಾಣ ಪೀಠ ನಿಲಯಾಮ್ ಅಂತ ಕರೀತಾರೆ. ಓಡ್ಯಾಣ ಅಂತಂದರೆ ಈ ನೀವು ಆಗ್ತಿರಲ್ಲ ಹೆಣ್ಣು ಮಕ್ಕಳು ಡಾಬು, ಅದನ್ನು ಓಡ್ಯಾಣ ಅಂತ ಕರೀತಾರೆ. ಅದು ಯಾವುದು ಅಂತಂದರೆ ಅಮ್ಮನ ಓಡ್ಯಾಣ ಬಿದ್ದು ಜಾಗ ಯಾವುದು ಅಂತಂದರೆ ಕಂಚಿ ಕಾಮಕೋಟಿ ಪೀಠ. ಆ ಕಂಚಿ ಕಾಮಕೋಟಿ ಪೀಠದಲ್ಲಿ ಲಲಿತಾ ಸಹಸ್ರನಾಮ ಹೇಳ್ತೇನೆ ನಾನು. ಒಂದು ಸಲ ಹೇಳಿದರೆ ಲಲಿತಾ ಸಹಸ್ರನಾಮ 1 ಕೋಟಿ ಸಲ ಹೇಳಿದಾಗೆ. ಅದಕ್ಕೆ ನಾನು ಅಲ್ಲಿ ಹೋಗಲೇಬೇಕು. ಅಲ್ಲಿ ನಾನು ಅಭಿಷೇಕಾದಿಗಳು ಹೀಗೆ ನಾನು ಕ್ಷೇತ್ರ ನಿಮ್ಗೆ ಯಾಕೆ ಹೇಳ್ತೀನಿ ಅಂತಂದರೆ ಅಂಥ ಮಹತ್ವಪೂರ್ಣವಾಗಿದ್ದ ಕ್ಷೇತ್ರಗಳು, ಅಲ್ಲಿ ಬಿಲ್ವ ನಿಲಯ ಇದೆ, ಅಂತಹ ಬಿಲ್ವ ನಿಲಯಕ್ಕೆ ಪೂಜೆಯನ್ನು ಮಾಡೋದು. ಕ್ಷೇತ್ರದಲ್ಲಿರ್ತಕ್ಕಂತಹ ನೀವು ವೃಕ್ಷಗಳಿಗೆ ಪೂಜೆ ಮಾಡಿಯಪ್ಪ, ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಪ್ಪ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿಯಪ್ಪ. ಅಲ್ಲಿ ಈ ಯೋಗ ನಿಮಗೆ ಇವತ್ತು ನೀವೇನು ಮಾಡ್ತೀರೋ ನಿಮಗೆ 12 ವರ್ಷಗಳ ಕಾಲ ನಿಮ್ಮ ಜೊತೆಗಿರುತ್ತೆ. ಅಂದರೆ ಈ ತಿಂಗಳಲ್ಲಿ ನೀವು ಶುಕ್ರವಾರ ಮಾಡ್ತೀರೋ, ಶನಿವಾರ ಮಾಡ್ತೀರೋ, ಭಾನುವಾರ, ಯಾವ ವಾರ ಮಾಡ್ತೀರೋ ವಾರವನ್ನು ತಲೆಗೆ ಹಾಕ್ಕೋಬೇಡಿ, ಈ ಯೋಗವನ್ನು ತಲೆಗೆ ಹಾಕ್ಕೊಳ್ಳಿ. ಸಂಪತ್ತು ಸಂಪದ್ಭರಿತವಾಗಿ ನಿಮ್ಮ ಮನೆಗೆ ಬರಲಿದೆ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ 12 ವರ್ಷಕ್ಕೆ ಒಮ್ಮೆ ಈ ರೀತಿಯಾಗಿ ಆ ಗ್ರಹಗಳ ಕಾಂಬಿನೇಷನ್ ಬರುವಂಥದ್ದು ಅಂತ ಹೇಳಿದ್ರಿ. ಸೊ ಶುಕ್ರ ಬದಲಾಗ್ತಾ ಇರುತ್ತೆ, ಆದರೆ ಗುರು ಇರೋದು ಅಲ್ಲಿರೋದ್ರಿಂದ, ಈಗ ಗುರು ಮತ್ತು ಶುಕ್ರ ಮಿಥುನ ರಾಶಿನಲ್ಲಿ ಇರೋದ್ರಿಂದ ಚಿನ್ನ ಹಾಗೆ ಬೆಳ್ಳಿ ಆದಷ್ಟು ದಾನ ಮಾಡಿ ಅಂದ್ರಿ. ಮಾಡೋಕ್ಕಾಗಲ್ಲ ಅಂದರೆ ಕೊಂಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಲು ಮೊಸರನ್ನ ಕೂಡ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ವಿಶೇಷವಾಗಿ ಲಕ್ಷ್ಮೀನಾರಾಯಣ ಯೋಗ ಅಂತ ಇದನ್ನು ಕರಿತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಒಟ್ಟಿನಲ್ಲಿ ಅದ್ಭುತವಾಗಿರುವಂಥ ಸಮಯವನ್ನು ಹೇಗೆ ನಾವು ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ಒಂದು ಸಮಯವನ್ನು ಹೇಗೆ ನೀವು ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.